ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗಾರ್ಡನ್ ಅನ್ನ ನೋಡ್ತಾ ಇದ್ದೀರಲ್ವಾ, ಹುಲ್ಲು ಎಷ್ಟೊಂದು ಬೆಳೆದಿದೆ ಅಂತ ನೋಡಬಹುದು. ನೀವು ಕ್ಲೀನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ದೊಡ್ಡ ಏರಿಯಾ ಆಗಿರೋದ್ರಿಂದ ಹುಲ್ಲು ತುಂಬಾನೇ ಬೆಳೆಯುತ್ತೆ. ಹಾಗೆ ಇವಾಗ ಮಳೆಗಾಲ ಕೂಡ ಆಗಿರೋದ್ರಿಂದ ಬೇಗನೆ ಹುಲ್ಲು ಬೆಳೆದ್ ಬಿಡುತ್ತೆ. ಅದನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಮಧ್ಯದಲ್ಲಿ ಮತ್ತೆ ಸೈಡಲ್ಲಿ ಕ್ಲೀನ್ ಮಾಡಿದ್ದೀವಿ ಅಲ್ವಾ, ಹಾಗಾಗಿ ಅದನ್ನಾದ್ರೂ ನಾವು ಕವರ್ ಮಾಡಿದ್ರೆ ನೆಕ್ಸ್ಟ್ ಹುಲ್ಲು ಬರೋದನ್ನ ನಾವು ತಪ್ಪಿಸ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಒಂದು ಐಡಿಯಾನ ಮಾಡಿದ್ದೀವಿ. ಇಲ್ಲಿ ಟೆಂಟ್ ಹೌಸ್ ಅಲ್ಲಿ ಕೆಳಗಡೆ ಎಲ್ಲ ಹಾಕ್ತಾರೆ ಅಲ್ವಾ, ಅದನ್ನ ತಗೊಂಡ್ ಬಂದು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಅಂದ್ರೆ ಅದು ವೇಸ್ಟ್ ಆಗಿ ಇತ್ತು, ಹಾಗಾಗಿ ಇಲ್ಲಿ ಹಾಕ್ತಾ ಇದ್ದೀವಿ. ನೀವು ಈ ತರ ದೊಡ್ಡ ಏರಿಯಾ ಇದ್ರೆ ನೀವು ಗ್ರಾಸ್ ಮ್ಯಾಟ್ ಅನ್ನ ಕೂಡ ಹಾಕಬಹುದು. ನಾವು ಇಲ್ಲಿ ಇದನ್ನ ಹಾಕ್ತಾ ಇದ್ದೀವಿ. ನೋಡೋಣ, ನೆಕ್ಸ್ಟ್ ಹುಲ್ಲು ಬರೋದಿಲ್ಲ ಅನ್ಕೊಂಡು ಹಾಕ್ತಾ ಇದ್ದೀವಿ. ಹಾಗೆ ಇಲ್ಲಿ ಮೆಜರ್ಮೆಂಟ್ ಏನು ತಗೊಂಡಿಲ್ಲ, ಆದ್ರೂ ಕೂಡ ಕರೆಕ್ಟ್ ಆಗಿಯೇ ಸೈಜ್ ಕಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಹುಲ್ಲನ್ನ ಅವಾಯ್ಡ್ ಮಾಡೋದಕ್ಕೆ ಔಷಧ ಕೂಡ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾರೆ. ಆದ್ರೆ ಆ ಜಾಗದಲ್ಲಿ ಮತ್ತೆ ಬೇರೆ ಗಿಡಗಳು ಕೂಡ ಹುಟ್ಟೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಪ್ರೇ ಮಾಡ್ತಾ ಇಲ್ಲ. ಯಾವುದೇ ಕೆಮಿಕಲ್ ನಾವು ಇಲ್ಲಿ ಹಾಕೋದಿಲ್ಲ. ನಮ್ಮ ಗಾರ್ಡನ್ ಅಲ್ಲಿ ಒಂದು ಬ್ಯಾರಲ್ ಅನ್ನ, ಹಳೆ ಬ್ಯಾರಲ್ ಅನ್ನ ಇಟ್ಟಿದ್ದೀವಿ. ಒಂದು ಪಪಾಯ ಗಿಡನ ನೋಡ್ತಾ ಇದ್ದೀರಲ್ವಾ, ಅಲ್ಲಿ ಸೈಡ್ ಅಲ್ಲಿ ಇದೆ. ನಾವು ಗೊಬ್ಬರ ಕೂಡ ಅಂದ್ರೆ ಎಲ್ಲರೂ ಕಾಂಪೋಸ್ಟ್ ಅನ್ನ ಮಾಡ್ತಾರೆ ಅಲ್ವಾ, ಕಿಚನ್ ವೇಸ್ಟ್ ಇಂದ. ಅದೆಲ್ಲ ಮಾಡೋದು ಸ್ವಲ್ಪ ಪ್ರೊಸೀಜರ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಎಲ್ಲ ಕೂಡ ತಂದು ಆ ಬ್ಯಾರಲ್ಗೆ ಹಾಕ್ಬಿಡ್ತೀವಿ. ಗಿಡಗಳನ್ನ ಕೂಡ ಕಟ್ ಮಾಡಿದಾಗೂ ಕೂಡ ಅದರಲ್ಲೇ ಹಾಕ್ತೀವಿ. ನಾವು ಡೈಲಿ ನೀರನ್ನ ಬಿಡುವಾಗ ಏನ್ ಮಾಡ್ತೀವಿ ಅಂದ್ರೆ ಬ್ಯಾರಲ್ ಅಲ್ಲಿ ನೀರನ್ನ ಬಿಡ್ತೀವಿ. ಕೆಳಗಡೆ ಹೋಲ್ ಇದೆ, ಅದೆಲ್ಲ ಅದರ ನೀರನ್ನ ಕೆಳಗಡೆಯಿಂದ ಗಿಡಗಳಿಗೆ ಹೋಗುತ್ತೆ. ಹಾಗಾಗಿ ಎಲ್ಲ ಗಿಡಗಳು ಕೂಡ ತುಂಬಾನೇ ಚೆನ್ನಾಗಿ ಬೆಳೆದಿದೆ, ನೋಡಬಹುದು ನೀವು. ಹಾಗೆ ನೀವು ಹುಲ್ಲು ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತೀರಾ, ಹಾಗೆ ನೀವು ಹುಲ್ಲನ್ನ ಯಾವ ತರ ತೆಗಿತೀರಾ, ಯಾವ ತರ ನೀವು ಗಾರ್ಡನ್ ಅನ್ನ ಕ್ಲೀನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು. ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.